पूज्याय राघवेन्द्राय सत्यधर्मरताय च। ನಮಸ್ಕಾರ ವೀಕ್ಷಕರೇ, ಸ್ಪೀಡ್ ನ್ಯೂಸ್ ಕನ್ನಡದ ಗುರುಮಾತಾ ಗುರುವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಪ್ರತಿದಿನನೂ ಗುರುಮಾತಾ ಅವರು ನಮಗೆ ಶ್ರೀ ರಾಘವೇಂದ್ರ ರಾಯರ ಬಗ್ಗೆ, ಶಿವನ ಬಗ್ಗೆ, ದೇವಿಯ ಬಗ್ಗೆ, ಎಲ್ಲ ದೇವರ ಬಗ್ಗೆ, ಅವರ ಮಹಿಮೆ ಪವಾಡಗಳ ಬಗ್ಗೆ ನಮಗೆ ತಿಳಿಸ್ಕೊಡ್ತಾನೆ ಇರ್ತಾರೆ ಮಾಹಿತಿಯನ್ನು. ಸೊ ಎಂದಿನಂತೆ ಇವತ್ತಿನ ಸಂಚಿಕೆಯಲ್ಲೂ ಕೂಡ ತಿರುವಣ್ಣಾಮಲೈ ದೇವಸ್ಥಾನದ ಬಗ್ಗೆ, ಗಿರಿವನದ ಬಗ್ಗೆ, ಪ್ರದಕ್ಷಿಣೆಯ ಬಗ್ಗೆ ಮತ್ತು ಗುರುಪೌರ್ಣಿಮೆಯ ಬಗ್ಗೆ, ಇದೆಲ್ಲದರ ಬಗ್ಗೆ ನಮಗೆ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತಿನ ಸಂಚಿಕೆಯಲ್ಲಿ ಗುರುಮಾತಾ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಗುರುಮಾತಾ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ ಅಮ್ಮ. ಗುರುವೇ ಶರಣಂ. ಎಲ್ಲರಿಗೂ ನಮಸ್ಕಾರ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇವತ್ತು ಸ್ವಾಮಿಗೆ ಬಂದು ಏಕಾದಶಿ ದಿನ. ರಾಘವೇಂದ್ರ ಸ್ವಾಮಿಗೆ ಇವತ್ತು ಏನೇನೋ ಅಲಂಕಾರ ಇರೋದಿಲ್ಲ. ಹಾಗಾಗಿ ರಾಘವೇಂದ್ರ ಸ್ವಾಮಿ ಮಂತ್ರಾಲಯಕ್ಕೆ ಹೋಗೋರಾಗಲಿ, ಪ್ರಸಾದದಾಗಲಿ ತೀರ್ಥ ಪ್ರಸಾದ ಕೊಡ್ತಾರೆ, ಅಕ್ಷತೆ ಕೊಡ್ತಾರೆ ಅಂತ ಖಂಡಿತ ಯಾರು ಇದಾಗಿರಬೇಡಿ. ಅದೇ ರೀತಿ ಯಾಕೆ ಅಂತಂದರೆ ಇವತ್ತು ಭಗವಂತ ಶ್ರೀರಾಮಚಂದ್ರಮೂರ್ತಿಗೋಸ್ಕರ, ಆ ನಾರಾಯಣನಿಗೋಸ್ಕರ ಉಪವಾಸ ಇರ್ತಾರೆ, ಮೌನ ಉಪವಾಸ ಇರ್ತಾರೆ ರಾಯರು. ಹಾಗಾಗಿ ಇವತ್ತಿನ ದಿವಸ ಸ್ವಾಮಿನ ದರ್ಶನ ಮಾಡೋ ಅಂಥವ್ರಿಗೆ ಏನೇ ಭಾಗ್ಯ ಕೇಳಿದ್ರೂ ಸರಿ ಆ ಭಗವಂತ ಕೊಡ್ತಾರೆ ಅನ್ನೋ ಅಂಥದ್ದು ಪದ್ಧತಿ ಸಹ ಇದೆ. ಯಾಕೆ ಅಂತಂದರೆ ಏಕಚಕ್ರಂ ಸದಾಭೋಗಿ ನಮ್ಮ ರಾಘವೇಂದ್ರ ಸ್ವಾಮಿಯವರು. ಹಾಗಾಗಿ ನಾವು ಏನೇ ಕೇಳಿದ್ರೂ ಇಲ್ಲ ಅಂತ ಹೇಳಲ್ವಂತೆ, ಕೊಟ್ಟೇ ಕೊಡ್ತಾರೆ. ಹಾಗಾಗಿ ಭಗವಂತನ ಇವತ್ತಿನ ದಿವಸ ನಾಮಸ್ಮರಣೆ ಆಗಲಿ, ಭಜನೆ ಆಗಲಿ, ಆ ಭಗವಂತನಿಗೆ ಏನೇ ಒಂದು ನಿಷ್ಠೆಯಿಂದ ನಾವು ಪ್ರಾರ್ಥನೆ ಮಾಡಿದ್ದೇ ಆಗಲಿ, ಉಪವಾಸ ಇದ್ದಿದ್ದೇ ಆಗಲಿ ಸತ್ಯ ಆದರೆ ಖಂಡಿತ ನಾಳೆ ದಿವಸ ದ್ವಾದಶಿ ಆಗಿದೆ. ನಾಳೆ ದಿವಸ ಪೂಜೆ ಮಾಡೋ ಅಂಥ ಟೈಮಲ್ಲಿ ನಮಗೇನು ಬೇಕೋ ಎಲ್ಲನೂ ಸಿಗುತ್ತೆ. ನೋಡಿ, ಆ ಭಗವಂತನ ಇಷ್ಟಾನುಸಾರ ರಾಘವೇಂದ್ರ ಸ್ವಾಮಿ ಏಕಾದಶಿ ಉಪವಾಸ ಇರದೆ ಕೃತಾಯುಗದಿಂದನೂ ಅದು ತಗೊಬಂದಿದ್ದಾರೆ. ಹಾಗಾಗಿ ಯುಗಗಳಲ್ಲಿಯೂ ಸಹ ನಾರಾಯಣನಿಗೋಸ್ಕರ ಉಪವಾಸ ಇದ್ದಾರೆ. ಇವತ್ತೊಂದು ದಿವಸ ನಾವು ನಾರಾಯಣನಿಗೋಸ್ಕರ ಉಪವಾಸ ಇದ್ದು ಆ ಭಗವಂತನ ನಾಮಸ್ಮರಣೆ ಮಾಡಿದ್ದೇ ಆದರೆ ಖಂಡಿತ ಒಳ್ಳೆಯದಾಗುತ್ತೆ. ಅದರಲ್ಲೂ ನೋಡಿ, ಏಕಾದಶಿ ದಿವಸ ಯಾಕೆ ನಾವು ನಾರಾಯಣನಿಗೆ ಉಪವಾಸ ಇರಬೇಕು ಅಂತ ಅಂದರೆ ಆ ಭಗವಂತ ಹೇಳ್ತಾರಂತೆ, ಏಕಾದಶಿ ಒಂದೊಂದು ಏಕಾದಶಿ ದಿವಸ ನೀನು ಉಪವಾಸ ಇದ್ದಿದ್ದೇ ಆದರೆ ವೈಕುಂಠ ಏಕಾದಶಿ ದಿವಸ ನೀನು ಬಂದು ನನ್ನ ಸೇರ್ತೀಯ ಅಂತಾರಂತೆ. ಹಾಗಾಗಿ ಯಾಕೆ ವೈಕುಂಠ ಏಕಾದಶಿ ದಿವಸ ನಮಗೆ ವೈಕುಂಠ ಏಕಾದಶಿ ದಿವಸ ಭಗವಂತ ಒಂದು ಬರ್ಮಾಡ್ಕೊತಾನೆ. ಹಾಗಾಗಿ ಎಲ್ಲರೂ ಅಲ್ಲ, ಯಾರ್ಯಾರು ಹೋಗಬೇಕು ಅಂತ ಇರುತ್ತೋ ಆ ಭಗವಂತನ ಪಾದ ಸೇರಬೇಕು ಅಂತ ಕಠಿಣವಾದ ಉಪವಾಸ ಇರ್ತಾರೋ ಅವ್ರು ಅಲ್ಲಿಗೆ ಹೋಗ್ತಾರೆ ಅನ್ನೋಂಥದ್ದು ಸಹ ಪದ್ಧತಿ ಇದೆ. ಹಾಗಾಗಿ ವೈಕುಂಠ ಅನ್ನೋದ್ರಿಂದ ಏನು, ನಮ್ಮ ತಿರುಪತಿ ವೈಕುಂಠ, ಆ ವೈಕುಂಠನಾಥನ ಪ್ರಾರ್ಥನೆ ಮಾಡಿದ್ರೆ ಇವತ್ತು ನಮಗೇನು ಬೇಕೋ ಅದೃಷ್ಟ ಅದೆಲ್ಲ ಸಿಗುತ್ತೆ ಅನ್ನೋಂಥದ್ದು ಸಹ ಏಕಾದಶಿ ದಿವಸ ಹೇಳ್ತಾರೆ. ಹಾಗಾಗಿ ಬೇಕಾದಷ್ಟು ಹೇಳ್ಕೊಂಡೇ ಹೋಗ್ಬೋದು, ನಮ್ಮ ದರಿದ್ರ ಸಹ ದೂರ ಹೋಗುತ್ತೆ ಏಕಾದಶಿ ಉಪವಾಸ ಮಾಡಿದ್ರೆ. ಅದೇ ರೀತಿ ದೇಹ ಆರೋಗ್ಯ ಸರಿಯಾಗುತ್ತೆ ಅಂತ ಹೇಳ್ತಾರೆ. ಒಂದು ದಿವಸ, ಇವತ್ತೊಂದು ದಿವಸ ಮಾತ್ರ ಯಾವ ಕಾರಣಕ್ಕೂ ಸರಿ ಒಂದು ಹಗಲು ಅನ್ನ ಸಹ ನಾವು ಊಟ ಮಾಡಬಾರ್ದು. ಹಾಗಾಗಿ ಇವತ್ತಿನ ದಿವಸ ಗೋಧುಮೆ ಮಾತ್ರನೇ ಯೂಸ್ ಮಾಡಬೇಕು. ಹಾಗೇ ರವೆ ಗೋಧುಮೆ ಸಂಬಂಧಪಟ್ಟಿದ್ದು ಆ ಥರ ಯೂಸ್ ಮಾಡಬೇಕು. ಯಾವ ಕಾರಣಕ್ಕೂ ಸರಿ ನಾವು ಅನ್ನನ ಊಟ ಮಾಡಲೇಬಾರ್ದು. ಹಾಗಾಗಿ ಆ ಪರಮಾತ್ಮನಲ್ಲಿ ಪೆರ್ಮಾಳ್ ಅಂತ ಹೇಳ್ತಾ ಇದ್ದೀನಿ, ಎಲ್ಲ ಬಂದ್ಬಿಡುತ್ತೆ ಆಟೋಮೆಟಿಕ್ಕಾಗಿ, ತಮಿಳ್ನಾಡಲ್ಲಿರೋ ಅಂಥದ್ದು ನೋಡಿ. ಹಾಗಾಗಿ ಆ ವೆಂಕಟೇಶ್ವರ ಸ್ವಾಮಿಗೆ ನಾವು ಇದ್ದಿದ್ದು ಉಪವಾಸ ಸ್ಟಾರ್ಟ್ ಆಯಿತು ಅಂದ್ರೇ ಖಂಡಿತ ನಮಗೆಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗ್ತಾ ಇರುತ್ತೆ. ಹಾಗಾಗಿ ಖಂಡಿತ ಅದನ್ನು ನೀವು ಪಾಲನೆ ಮಾಡಿ. ಏಕಾದಶಿ ಮಹಾ ಉಪವಾಸ ರಾಯರಿಗೆ ಯಾವ ರೀತಿ ಇರ್ಬೋದು ಅಂತಂದರೆ, ರಾಯರಿಗೆ ಏನೂ ಬೇಕಾಗಿಲ್ಲ, ನಿಷ್ಠೆಯಿಂದ ನೀವು ಸ್ನಾನ ಮಾಡಿ ಅಕ್ಕಪಕ್ಕದಲ್ಲಿರೋಂಥ ಮಠದಲ್ಲಿ ಹೋಗಿ ಖಂಡಿತ ಆ ರಾಯರನ್ನು ದರ್ಶನ ಮಾಡಿಬಿಟ್ಟು ಒಂದು 10 ನಿಮಿಷ ಅಲ್ಲಿ ಕೂತ್ಕೊಳ್ಳಿ. ಖಂಡಿತ ನಮ್ಮಲ್ಲಿರೋ ಅಂಥದ್ದು ಏನು ಕಷ್ಟ ಇದೆಯೋ ಅದನ್ನು ಭಗವಂತನ ಪಾದಕ್ಕೆ ಸಂಕಲ್ಪ ಹಾಕಿ ಅದೇ ರೀತಿ ಭಗವಂತನ ಪ್ರದಕ್ಷಿಣೆ ಮಾಡಿಬಿಟ್ಟು ನೀವು ಬನ್ನಿ, ಖಂಡಿತ ಎಲ್ಲ ಸಕ್ಸಸ್ ಆಗುತ್ತೆ. ಅದೇ ರೀತಿ ಮಾಂಚಾಲ ದೇವಿಗೂ ಸಹ ಇವತ್ತು ಯಾವ ರೀತಿಯೂ ಅಲಂಕಾರ ಇರೋದಿಲ್ಲ, ಯಾವ ಅಭಿಷೇಕನೂ ಮಾಡೋದಿಲ್ಲ. ಮಾರನೇ ದಿವಸ ದ್ವಾದಶಿ ಆವತ್ತಿನ ದಿವಸ ಎಲ್ಲ ಅಭಿಷೇಕನೂ ಆಗುತ್ತೆ ರಾಯರಿಗಾಗಲಿ. ಎಲ್ಲನೂ 5:30-6 ಗಂಟೆ ಒಳಗಡೆ ಎಲ್ಲ ಪೂಜೆನೂ ಮುಗಿಯುತ್ತೆ. 9:30-10 ಗಂಟೆ ಒಳಗಡೆ ಊಟ ಮಾಡಲೇಬೇಕು, ಆ ಭಗವಂತನ ಪ್ರಸಾದ ಕೊಡಲೇಬೇಕು. ಹಾಗಾಗಿ ಏಕಾದಶಿ ಅನ್ನೋದು ಮಹಾವ್ರತ, ಮಹಾಭಾಗ್ಯ ನಮಗೆ ಲಭಿಸುತ್ತೆ. ಗುರುವೇ ಶರಣಂ. ನಿನ್ನಿನ ಸಂಚಿಕೆಯಲ್ಲಿ ನಾವು ತಿರುವಣ್ಣಾಮಲೈ ಬಗ್ಗೆ ಮಾತಾಡ್ತಾ ಇದ್ವಿ. ತಿರುವಣ್ಣಾಮಲೈ ದೇವಸ್ಥಾನದ ಬಗ್ಗೆ ಅದ್ರ ವಿಶೇಷತೆಗಳೇನು, ಪವಾಡಗಳೇನು ಹೇಳಿ ನಮ್ಗೆ. ಯಾಕಂದ್ರೆ ನಿನ್ನೆ ಹೇಳ್ತಾ ಇದ್ರಿ ಅಲ್ಲಿನ ಸಾಧು ಋಷಿಗಳೆಲ್ಲ ಒಂದು ಜಾದು ಇತ್ತು ಅವ್ರದ್ದೆಲ್ಲ ಅಂತ ಅನ್ನೋದು ಹೇಳ್ತಾ ಇದ್ರು, ಪವಾಡ ಇದೆ. ಸೊ ಅದ್ರ ಬಗ್ಗೆ ನಮ್ಗೆ ತಿಳಿಸ್ಕೊಡಿ ಇವತ್ತಿನ ಸಂಚಿಕೆ. ಖಂಡಿತ. ನೋಡಿ, ತಿರುವಣ್ಣಾಮಲೆಗೆ
ಅರುಣಾಚಲೇಶ್ವರಾಯ ನಮೋ ನಮಃ. ತಂದೆಯೇ ಗುರುವೇ, ನೋಡಿ ಅವರೇ ಸೃಷ್ಟಿ ಅವರೇ ಲಯ ಅಂತ ಸಹ ಹೇಳ್ತೀವಿ ನಾವು. ತಿರುವಣ್ಣಾಮಲೆಗೆ ಏನಕ್ಕೋಸ್ಕರ ನಾವು ಗಿರಿವನ ಹೋಗಬೇಕು, ಅದೇ ರೀತಿ ಆ ಗಿರಿವನ ಯಾಗ ಆಗಿದ್ದು ಅಗ್ನಿ ನಕ್ಷತ್ರ ಯಾರಿಂದ, ಅಗ್ನಿದೇವ ಯಾರಿಂದ ಬಂದ, ಅಗ್ನಿ ಅನ್ನೋದೆಂಥದ್ದು. ಹಾಗಾಗಿ ವಿಷ್ಣು ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಏನಕ್ಕೋಸ್ಕರ ಕೋಪ ಬಂತು, ಹಾಗಾಗಿ ನಾನು ದೊಡ್ಡವನ ಅಂತ ಏನಕ್ಕೋಸ್ಕರ ಪೈಪೋಟಿ ಬಂತು ಅಂತ ಅಂದರೆ ನೋಡಿ, ಆ ಶಿವ ಪರಮಾತ್ಮ ಹೇಳ್ತಾರಂತೆ ನನಗಿಂತ ಯಾರು ದೊಡ್ಡವರಿಲ್ಲ ಅಂತ ಬ್ರಹ್ಮ ಹೇಳಿದ್ರಂತೆ. ಹಾಗಾಗಿ ಬ್ರಹ್ಮ ಹೇಳೋಂಥ ಸಮಯದಲ್ಲಿ ವಿಷ್ಣು ಹೇಳಿದ್ರಂತೆ ನನಗಿಂತ ದೊಡ್ಡವರು ಯಾರೂ ಇಲ್ಲ. ಹಾಗಾಗಿ ಶಿವ ಬಂದ್ರಂತೆ ಕೈಲಾಸದಿಂದ ಇವರು ಮಾತಾಡ್ತಾ ಇರೋದನ್ನು ಕೇಳಿಸ್ಕೊಂಡು ಶಿವ ಬಂದ್ರಂತೆ. ಯಾವಾಗಲೂ ನೋಡಿ ಬ್ರಹ್ಮನಲ್ಲಿ ಸ್ವಲ್ಪ ನಾನತ್ವ ಇದ್ದೇ ಇರುತ್ತೆ. ಹಾಗಾಗಿ ಆ ನಾನತ್ವ ಹೋಗಬೇಕು ಅಂತಲೇ ಅವರ ಮುಖನ ಒಂದು ಸೈಡ್ ಮುಖನ ಅವರು ಕತ್ತರಿಸಾಕಿದ್ದು ಸಹ ಹೇಳ್ತಾರೆ. ಹಾಗಾಗಿ ಆ ಬಂದಂಥ ಸ್ಥಳದಲ್ಲಿ ನೋಡಿ ಆ ಕೈಲಾಸದಲ್ಲಿ ಕೇಳಿಸ್ಕೊಂಡಿದ್ದಂಥ ಶಿವ ಬಂದಿದ್ದಾರೆ. ಬರುವಾಗ ಮಗುವಾಗಿ ಬಂದಿದ್ದಾರೆ. ಮಗುವಾಗಿ ಬಂದಂಥ ಸಮಯದಲ್ಲಿ ವಿಷ್ಣುಗೂ ಬ್ರಹ್ಮನಿಗೂ ಪೈಪೋಟಿ ಜಾಸ್ತಿ ಆಗಿದೆ. ಆಗಾಗ ಆ ಶಿವ ಮಗುವಾಗಿ ಬಂದಂಥ ಟೈಮಲ್ಲಿ ವಿಷ್ಣು ಹೇಳಿದ್ರಂತೆ ಈ ಮಗು ಯಾರಿರ್ಬೋದು ಅಂತ. ಆದರೆ ಬ್ರಹ್ಮ ಹೇಳಿದ್ರಂತೆ ಈ ಮಗು ಬಂದಿದ್ದಾನೆ, ಕಾಲಕ್ಕೆ ಸರಿಯಾಗಿ ಬಂದಿದ್ದಾನೆ ಈ ಮಗು ಅಂತ ಹೇಳಿದ್ರಂತೆ. ಹಾಗಾಗಿ ಸರಿ ಓಕೆ ಬರಲಿ ಅಂತ ಅಂದ್ಬಿಟ್ಟು ಇವರಿಬ್ಬರು ಮಾತಾಡ್ಕೊತಾ ಇರೋದನ್ನ ಕಿವಿಲಿ ಹಾಕ್ಕೊಂಡು ಸುಮ್ಮನೆ ಮಗು ಮಲಗಿದೆ. ಯಾರು? ಶಿವ ಮಲ್ಕೊಂಡೇ ಇದ್ದಾರೆ. ಹಾಗಾಗಿ ಸ್ವಲ್ಪ ಟೈಮ್ ಹೋದ ತಕ್ಷಣ ಆ ಪರಮಾತ್ಮ ಹೇಳಿದ್ರಂತೆ, ಶಿವ ಪರಮಾತ್ಮ ಏನು ಹೇಳಿದ್ದಾರೆ, ನಾನು ಎಷ್ಟು ಹೈಟ್ಗೆ ಆಗ್ತೀನೋ ಆಗ ನನ್ನನ್ನು ಕಾಲನ್ನ ಒಬ್ಬರು ತಲೆನ ಒಬ್ಬರು ನೋಡಬೇಕಾಗುತ್ತೆ. ಯಾರು ಫಸ್ಟ್ ಹಿಡಿತೀರೋ ಅವರೇ ನನಗಿಂತ ದೊಡ್ಡವರು ಅಂತ ಹೇಳಿದ್ರಂತೆ. ಹಾಗಾಗಿ ಪಾದ ಇಟ್ಟಿದ್ರಂತೆ ಸ್ವಾಮಿ, ದೊಡ್ಡದಾಗಿದ್ದಾರೆ, ಹೈಟ್ ಆಗಿದ್ದಾರೆ, ಪಾದ ಭೂಮಿ ಒಳಗಡೆ ಹೋಗ್ಬಿಟ್ಟಿದೆ. ಆಗ ತಲೆ ಫುಲ್ ಆಕಾಶಕ್ಕೆ ಮೇಲೆ ಹೋಗಿದೆ. ಅವರಿಬ್ಬರೂ ಸ್ವಾಮಿನ ನೋಡ್ಬಿಟ್ಟು ಏನಾಗಿದೆ, ಅವರು ವಿಷ್ಣು ಭಗವಂತ ಫುಲ್ಲಾಗಿ ಪ್ರಪಂಚನೇ ಸುತ್ಕೊಂಡ್ಬಂದಿದ್ದಾರೆ. ಎಷ್ಟೇ ಸುತ್ತಿದ್ರೇನು ಸರಿ ಆಟೋಮೆಟಿಕ್ಕಾಗಿ ಅವ್ರ ಪಾದನ ಮುಟ್ಟಕ್ಕಾಗಲಿಲ್ಲ. ಯಾಕೆ ಅಂತಂದರೆ ಕಂಡಿಡಿಯೋಕ್ಕೆ ಆಗಲಿಲ್ಲ, ಅಷ್ಟು ಪಾತಾಳಕ್ಕೆ ಹೋಗ್ಬಿಟ್ಟಿದೆ ಪಾದ. ಹಾಗಾಗಿ ಬ್ರಹ್ಮ ಏನು ಮಾಡಿದ್ದಾರೆ, ಇವ್ರ ತಲೆನ ಹೆಂಗಾದರೂ ನಾವು ಮುಟ್ಟಲೇಬೇಕು, ಅದಕ್ಕೋಸ್ಕರ ನಾನು ಮುಟ್ಟಿ ಅಂತ ಹೇಳಿದ್ದಾರೆ. ಯಾವ ಕಾರಣಕ್ಕೂ ಮುಟ್ಟಕ್ಕಾಗಲಿಲ್ಲ. ಹಾಗಾಗಿ ಪಾದನೂ ಮುಟ್ಟಕ್ಕಾಗಲಿಲ್ಲ ವಿಷ್ಣು, ತಲೆನೂ ಮುಟ್ಟಕ್ಕಾಗಲಿಲ್ಲ ಬ್ರಹ್ಮ. ಆ ಭೂಮಿಗೂ ಆಕಾಶವೇಣಿಗೂ ಹೈಟಾಗಿ ಆ ಶಿವ ಪರಮಾತ್ಮ ನಿಂತಿದ್ದಾರೆ. ಹಾಗಾಗಿ ಇವರಿಬ್ಬರಿಂದ ಆದಮೇಲೆ ಇವರು ಧ್ಯಾನ ಮಾಡ್ತಾ ಇರೋಂಥ ಸಮಯದಲ್ಲಿ ಆ ಪರಮಾತ್ಮನ ಮೇಲೆ, ಶಿವನ ಮೇಲೆ ಒಂದು ಸಂಪಿಗೆ ಹೂವು ಇತ್ತಂತೆ. ಆ ಸಂಪಿಗೆ ಹೂವು ತನ್ನ ಹೃದಯದ ಹತ್ರ ಇತ್ತಂತೆ. ಆಗ ಆ ಸಂಪಿಗೆ ಹೂವು ಕೆಳಗಡೆ ಬಿದ್ದೋಯ್ತಂತೆ. ಕೆಳಗಡೆ ಬಿದ್ದಂಥ ಸಮಯದಲ್ಲಿ ನೋಡಿ ಅದು ಕರೆಕ್ಟಾಗಿ ಬ್ರಹ್ಮದೇವರ ಹತ್ರ ಬಂದು ಬಿದ್ದಿದೆ. ಬಿದ್ದಂಥ ಸ್ಥಳದಲ್ಲಿ ಯಾರು ನೀನು ಅಂತ ಕೇಳಿದ್ದಾರೆ. ಕೇಳಿದಾಗ ನಾನು ಈ ಥರ ಸಂಪಿಗೆ ಹೂವು ಶಿವ ಪರಮಾತ್ಮನ ದೇಹದಲ್ಲಿ ಇದ್ದೆ, ನಾನು ಮಿಸ್ಸಾಗಿ ಕೆಳಗಡೆ ಬಿದ್ದುಬಿಟ್ಟೆ ಅಂತ ಅಂದ್ರಂತೆ. ಯಾಕೆ ಅಂದರೆ ಆ ಸಂಪಿಗೆ ಹೂವು ಸಹ ಅವ್ರ ತಲೆ ಮೇಲೆ ನಾನು ಇರಬೇಕು ಅಂದ್ಕೊಂಡಿತ್ತಂತೆ. ಹಾಗಾಗಿ ಅವು ಕೆಳಗಡೆ ಬಿದ್ದ ತಕ್ಷಣ ಅದಕ್ಕೆ ಪ್ರಾಣ ಬಂದಿದೆ. ಬಂದಮೇಲೆ ಏನಾಯಿತು ಅಂದರೆ ಯಾರು ನೀನು ಅಂತ ಕೇಳುವಾಗ ನಾನು ಸಂಪಿಗೆ ಈ ಥರ ಅವ್ರ ತಲೆಯಲ್ಲಿ ಇರಬೇಕು ನಾನು ಹೂವಾಗಿ ಅಂದ್ಕೊಂಡೆ, ಆದರೆ ಆಗೋಕ್ಕಾಗಲಿಲ್ಲ. ಹಾಗಾಗಿ ಕೆಳಗಡೆ ತಪ್ಪಿಸ್ಕೊಂಡು ಬಿದ್ದುಬಿಟ್ಟೆ. ನಾನು 40 ವರ್ಷ ಕಾಲ ನಾನು ಟ್ರೈ ಮಾಡ್ತಾ ಇದ್ದೀನಿ, ಅವ್ರ ತಲೆ ಮುಡಿನ ಮುಟ್ಟಕ್ಕಾಗಲಿಲ್ಲ ಅಂತ ಹೇಳ್ತಂತೆ ಸಂಪಿಗೆ. ಆಗಾಗ ಆ ಬ್ರಹ್ಮದೇವ ಹೇಳಿದ್ರಂತೆ ನನಗೊಂದು ನೀನು ಸುಳ್ಳು ಹೇಳಬೇಕು, ವಿಷ್ಣು ಭಗವಂತನ ಹತ್ರ ಒಂದು ಸುಳ್ಳು ಹೇಳಬೇಕು. ಏನು ಅಂತಂದರೆ ಬ್ರಹ್ಮದೇವರು ಶಿವನ ಮುಡಿಯನ್ನು ನೋಡಿದರು ಅಂತ ಹೇಳಬೇಕು ಅಂತಂದ್ರಂತೆ. ಆಗ ಆ ಸಂಪಿಗೆ ಹೇಳ್ಬಿಡ್ತಂತೆ ವಿಷ್ಣು ಹತ್ರ. ಆಗ ಹೇಳಿದ ತಕ್ಷಣ ವಿಷ್ಣು ಕೋಪ ಬಂದ್ಬಿಡ್ತಂತೆ, ಅದ್ಯಾಕೆ ಸಾಧ್ಯ, ನಾನು ಎಷ್ಟೋ ವರ್ಷಗಳು ಸುತ್ತುತ್ತಾ ಇದ್ದೀನಿ, ನನಗೆ ಅವ್ರ ಪಾದ ದರ್ಶನ ಮಾಡೋಕ್ಕೆ ಆಗಲಿಲ್ಲ, ಅಂಥದ್ದು ಮುಟ್ಟಕ್ಕೆ ಆಗಲಿಲ್ಲ, ನಿನಗೆ ಯಾಕೆ ಸಿಕ್ತು ಅಂತ ಕೇಳುವಾಗ ಆವಾಗ ಶಿವ ಪರಮಾತ್ಮನೇ ಶಾಪ ಬಿಟ್ರಂತೆ, ನೀನು ಯಾವ ಕಾರಣಕ್ಕೂ ಸರಿ ನನ್ನ ಪೂಜೆಗೆ ನೀನು ಸಂಪಿಗೆ ಹೂವು ಯಾವ ಕಾರಣಕ್ಕೂ ಯೂಸ್ ಮಾಡಬಾರ್ದು, ನೀನು ನಾಶ ಆಗು ಅಂತ ಅವರು ಶಾಪ ಬಿಟ್ರಂತೆ. ಆಮೇಲೆ ಬಿಟ್ಟಿದಂತ ಆದಮೇಲೆ ಇವರಿಬ್ಬರೂ ಅವ್ರ ಹತ್ರ ಕ್ಷಮೆ ಕೇಳಿದ್ರಂತೆ. ಯಾರು? ಭಗವಂತ ಇಬ್ಬರೂ, ಬ್ರಹ್ಮನು ವಿಷ್ಣು ಇಬ್ಬರೂ ಶಿವನ ಹತ್ರ ಶಾಪ ಕೇಳಿದ್ರಂತೆ. ಶಾಪ ಕೇಳೋ ಅಂಥ ಟೈಮಲ್ಲಿ ಏನಾಗಿದೆ, ಅಗ್ನಿ ಅವರು ಮಾಯ ಆಗಿಬಿಟ್ಟಿದ್ದಾರೆ. ಶಿವ ಮಾಯ ಆಗಿದ ತಕ್ಷಣ ಇಲ್ಲಿ ಇವರೆಲ್ಲ ಹುಡುಕಿದ್ದಾರೆ, ಆ ಭಗವಂತ ದರ್ಶನ ಆಗಲೇ ಇಲ್ಲ.
ಇವರು ಸ್ವಲ್ಪ ಪ್ರದರ್ಶನನೇ ಆಗಲಿಲ್ಲ. ಇವರಿಬ್ಬರೂ ಸ್ವಲ್ಪ ಚಿಂತೆಯಲ್ಲಿ ಈಡಾಗಿದ್ದಾರೆ. ಆಗಿದ ತಕ್ಷಣ ಭಗವಂತ ಏನು ಮಾಡಿದ್ದಾರೆ, ಸರಿ ಇನ್ಮೇಲೆ ಇವ್ರನ್ನ ಹೀಗೆ ಬಿಡಬಾರ್ದು ಅಂತ ಹೇಳಿ ತಿರುವಣ್ಣಾಮಲೆಯಲ್ಲೇ ಅಗ್ನಿ ಆಗಿದ್ದಾರೆ. ಅಗ್ನಿಯಾಗಿದ್ದು ಅಗ್ನಿನ ದರ್ಶನ ಕೊಟ್ಟಿದ್ದಾರೆ ಅಗ್ನಿ ರೂಪದಲ್ಲಿ. ತಿರುವಣ್ಣಾಮಲೆಯಲ್ಲಿ ಅಗ್ನಿ ರೂಪದಲ್ಲಿ ದರ್ಶನ ಕೊಟ್ಟ ಮೇಲೆ ಆ ಭಗವಂತನ ಪ್ರದಕ್ಷಿಣೆ ಮಾಡಬೇಕು ಅಂತ ಹೇಳಿ ಪ್ರದಕ್ಷಿಣೆ ಮಾಡಿಬಿಟ್ಟು ಈ ಥರ ನಾವು ಮಾಡಿದ್ದು ತಪ್ಪು ಅಂತ ಹೇಳಿ ಕ್ಷಮೆ ಕೇಳಿಕೊಂಡು ಆ ನಂತರ ಏನಾಗಿದೆ, ಆ ಅಗ್ನಿದೇವ ಅಲ್ಲೇ ನೆಲೆ ಆಗಿದ್ದಾರೆ. ಎಲ್ಲಿ? ತಿರುವಣ್ಣಾಮಲೆಯಲ್ಲಿ ಅಗ್ನಿದೇವನೇ ಅಲ್ಲಿ ನೆಲೆ ಆದಾಗ ಕೃತಾಯುಗದಲ್ಲಿ ನೋಡಿ ಅವರು ಅಗ್ನಿದೇವ ಆಗಿದ್ದಾರೆ. ಹಾಗಾಗಿ ಆಮೇಲೆ ಕೃತಾಯುಗ ತೇತ್ರಾಯುಗ ಬರುತ್ತೆ. ಬಂದಾಗ ಆ ಬೆಟ್ಟ ನೋಡಿ, ಆ ಬೆಟ್ಟ ಫುಲ್ಲು ವೈರ ಆಗಿದೆ, ವೈರ ಕಲ್ಲಾಗಿದೆ. ಇವಾಗ ಮಾತಾಡ್ತಿದ್ದೆ ತಿರುವಣ್ಣಾಮಲೈ ಬಗ್ಗೆ. ಇವಾಗ ತಿರುವಣ್ಣಾಮಲೈನಲ್ಲಿ ಇವಾಗ ತುಂಬಾ ವರ್ಷಗಳಿಂದ ಅಂದ್ರೆ ತುಂಬಾ ಅನೇಕ ಕೋಟ್ಯಾಂತರ ಭಕ್ತರು ಅಲ್ಲಿಗೆ ಹೋಗ್ತಾರೆ ತಿರುವಣ್ಣಾಮಲೈಗೆ ಶಿವನನ್ನ ನೋಡೋಕೆ. ಇನ್ನು ಗಿರಿವನ ಇದೆ, ಅಲ್ಲಿ ಪವಾಡಗಳು ನಡೆಯುತ್ತೆ ಅಂತ ಕೂಡ ಇದೆ. ಋಷಿಗಳಿರ್ತಾರೆ, ಅವರು ಅಂದ್ರೆ ಪವಾಡಗಳನ್ನ ಮಾಡ್ತಿರ್ತಾರೆ ಜಾಸ್ತಿ. ಅಂದ್ರೆ ನೀವು ಹೇಳಿದ್ರಿ ನಿನ್ನೆ ಸಂಚಿಕೆಯಲ್ಲಿ, ಅವರು ದುಡ್ಡನ್ನ ತಗೋಬೇಕಾದ್ರೆ ತಾನಾಗೆ ಬರ್ತಾ ಇತ್ತು ದುಡ್ಡು ಅನ್ನೋದು ಕೂಡ ಹೇಳಿದ್ರು, ನಿನ್ನೆ ನೀವು ಹೇಳಿದ್ರಿ. ಸೊ ಇದ್ರ ಬಗ್ಗೆ ಹೇಳಿದ್ರೆ, ಇನ್ನು ಗಿರಿವನದಲ್ಲಿ ತುಂಬಾ ಜನ ಹೋಗ್ತಾರಂತೆ ಗಿರಿವನಕ್ಕೆ, ಅಲ್ಲಿ ಪ್ರದಕ್ಷಿಣೆಯನ್ನ ಹಾಕ್ತಾರಂತೆ. ಯಾಕೆ ಹಾಕ್ತಾರೆ, ಅದರಿಂದ ಏನಾಗುತ್ತೆ, ಏನ್ ಲಾಭ ಇದೆ, ಅಲ್ಲಿ ಏನಾದ್ರು ಪವಾಡಗಳು ನಡೆದಿತ್ತಾ, ಇದ್ರ ಬಗ್ಗೆ ಹೇಳಿ. ನೋಡಿ, ಕೃತಾಯುಗದಲ್ಲಿ ಅವರಾಗಿದ್ದು ಅಗ್ನಿದೇವನಾಗಿ ಆಗಿದ್ದಾರೆ. ಅದೇ ರೀತಿ ತೇತ್ರಾಯುಗದಲ್ಲಿ ಭಗವಂತ ವೈರ ಆಗಿದ್ದಾರೆ. ಕೃತಾಯುಗ ತೇತ್ರಾಯುಗ ದ್ವಾಪರ ಯುಗದಲ್ಲಿ ಅವರು ಚಿನ್ನದಂಥ ಬೆಟ್ಟ ಆಗಿದೆ. ಕಲಿಯುಗದಲ್ಲಿ ಬಂದು ಕಲ್ಲಾಗಿದ್ದಾರೆ. ಹಾಗಾಗಿ ಕಲ್ಲು ಬೆಟ್ಟ ಆಗಿದೆ, ಕಾಡು ಮೇಡ ಆಗಿದೆ. ಯಾಕೆ ಅಂತಂದರೆ ಯುಗಗಳಲ್ಲೂ ಆ ಶಿವ ಪರಮಾತ್ಮ ಅವತಾರ ಮಾಡಿದ್ದಾರೆ ಅನ್ನೋದು ಅದು ಇದೆ. ಹಾಗಾಗಿ ಶಿವ ಪರಮಾತ್ಮನ ಬೆಟ್ಟನ ಗಿರಿವನನ ಸುತ್ತುವಾಗ ಪಾರ್ವತಾದೇವಿಯಂತೆ ಫಸ್ಟು ಸುತ್ತಿದ್ದು. ಯಾಕೆ ಅಂತಂದರೆ ಪಾರ್ವತಾದೇವಿ ಪ್ರದಕ್ಷಿಣೆ ಬರೋ ಅಂಥ ಟೈಮಲ್ಲಿ ಆ ಅಗ್ನಿದೇವ ದರ್ಶನ ಆಗಿದ್ದಾರೆ. ಆದಮೇಲೆ ಆ ಸ್ವಾಮಿ ಹೇಳಿದ್ರಂತೆ, ಫಸ್ಟ್ ನೀನೇ ಬಂದು ನನ್ನ ದರ್ಶನ ಮಾಡಬೇಕು, ಹಾಗಾಗಿ ನೀನೇ ಪ್ರದಕ್ಷಿಣೆ ಮಾಡಬೇಕು ಅಂತ. ಅಲ್ಲಿ ಅಷ್ಟಲಿಂಗ ಸಹ ಇದೆ. ಹಾಗಾಗಿ ಪ್ರದಕ್ಷಿಣೆ ಮಾಡೋ ಅಂಥ ಟೈಮಲ್ಲಿ ಆ ತಾಯಿ ಹೇಗೆ ತೃಪ್ತಿ ಆದ್ಲೋ ಅದೇ ರೀತಿ ಶಿವ ಪರಮಾತ್ಮನೂ ತೃಪ್ತಿಯಾಗಿದ್ದಾರೆ. ಆದಮೇಲೆ ಅವ್ರಿಗೆ ಅರ್ಧನಾರೀಶ್ವರರ್ ಅಂತ ಹೆಸರು ಬಂದಿದೆ. ಅರ್ಧನಾರೀಶ್ವರ ಅಂತ ಹೆಸರು ಬಂದ ಮೇಲೆ ಈಗಲೂ ಸಹ ಕಾರ್ತಿಕ ತಿಂಗಳಲ್ಲಿ ನೋಡಿ ಪೌರ್ಣಮಿ ದಿವಸ ಆ ಭಗವಂತ ಅಗ್ನಿ ಆಗಿದ್ದು. ಅದೇ ರೀತಿ ಪೌರ್ಣಮಿ ದಿವಸನೇ ಅವ್ರಿಗೆ ಸಹ ಮಹಾಶಿವರಾತ್ರಿ ದಿವಸ ಅವರು ಅಗ್ನಿದೇವ ಆಗಿದ್ದು. ಮಹಾಶಿವರಾತ್ರಿ ದಿವಸನೇ ತುಂಬ ವಿಶೇಷತೆ. ಹಾಗಾಗಿ ಆ ದಿನ ಆ ಭಗವಂತನಿಗೆ ವಿಶೇಷ ಇರುತ್ತೆ. ಹಾಗಾಗಿ ಈಗಲೂ ಸಹ ತಮಿಳ್ನಾಡಲ್ಲಿ ಆ ತಿರುವಣ್ಣಾಮಲೆ ಜ್ಯೋತಿ ಅಂತಂದ್ರೇ ತುಂಬ ಮಹತ್ತಾಗಿ ಮಾಡ್ತಾರೆ. ಅದೇ ರೀತಿ ಈಗ ಎಲ್ಲ ಕಡೆಗೂ ಬಂದ್ಬಿಡ್ತು. ನಮ್ಮ ಕರ್ನಾಟಕದಲ್ಲೂ ಮಾಡ್ತಾರೆ, ಮತ್ತು ಆಂಧ್ರ ಪ್ರದೇಶ, ಕೇರಳದಲ್ಲೂ ಸಹ ಎಲ್ಲರೂ ಮಾಡ್ತಾರೆ. ನಾರ್ತಲ್ಲೂ ತುಂಬ ಜನ ಮಾಡ್ತಾ ಇದ್ದಾರೆ. ಹಾಗಾಗಿ ಕಾರ್ತಿಕ ದೀಪೋತ್ಸವ ಬಂದು ಪೌರ್ಣಮಿ ದಿವಸ ಬಂತು ಅಂತಂದರೆ ಖಂಡಿತ ಅಷ್ಟು ವಿಶೇಷತೆಯಿಂದ ಮಾಡ್ತಾರೆ. ಹಾಗಾಗಿ ಗಿರಿವನ ಯಾವಾಗ ಸುತ್ತಬೇಕು ನಾವು ಅಂತಂದರೆ ಪೌರ್ಣಮಿ ದಿವಸ ಗಿರಿವನ ಸುತ್ತೋದು ತುಂಬಾ ಪ್ರದಕ್ಷಿಣೆ ಬರೋದು ತುಂಬಾ ವಿಶೇಷತೆ. ಹಾಗಾಗಿ ಆ ಗಿರಿವನ ಸುತ್ತುವಾಗ ಫಸ್ಟು ನಮ್ಮ ಕೋರಿಕೆ ಏನಿದೆ ಆ ಭಗವಂತನಲ್ಲಿ ಹೇಳಬೇಕು, ಅದನ್ನು ನಾವು ಮಾಡ್ತಾನೇ ಇರಬೇಕು. ಹಾಗಾಗಿ ಆ ಭಗವಂತನ ಇಷ್ಟ ಏನಿದೆಯೋ ಖಂಡಿತ ಭಗವಂತ ನಮಗೆ ಕೊಟ್ಟೇ ಕೊಡ್ತಾರೆ ಭಕ್ತರಿಗೆ. ಆದರೆ ನಾವು ಭಕ್ತಿಯಿಂದ ಆ ಭಗವಂತನ ಪ್ರೇರಣೆ ಮಾಡ್ಕೋಬೇಕು, ಭಕ್ತಿಯಿಂದ ಸ್ಮರಣೆ ಸಹ ಮಾಡಬೇಕು. ಗುರುವೇ ಶರಣು. ಅಮ್ಮ, ಇವಾಗ ಗಿರಿವನದ ಬಗ್ಗೆ ಹೇಳೋದಾದ್ರೆ, ಈ ಗಿರಿವನದ ಬಗ್ಗೆ ಅಲ್ಲಿ ಋಷಿಗಳಂದ್ರೆ ಸಾಧು ಅಂದ್ರೆ ಅಘೋರಿಗಳು ಇರ್ತಾರಂತೆ, ನಾವು ಪವಾಡಗಳು ಮಾಡ್ತಾರೆ ಅನ್ನೋದು ಕೂಡ ಹೇಳ್ತಿದ್ರಿ. ಅದ್ರ ಬಗ್ಗೆ ಅಂದ್ರೆ ಅವ್ರಿಗೆ ಶಿವನಿಂದಾನೇ ಆ ಒಂದು ಶಕ್ತಿ ಸಿಗ್ತಾ, ಅವರು ಧ್ಯಾನ ಮಾಡ್ತಿರ್ತಾರೆ ಒಂದು ಏಕಾಗ್ರತೆಯಿಂದ. ಸೊ ಶಿವನಿಂದ ಅವ್ರಿಗೆ ಅದೇನು ಅಂದ್ರೆ ಒಂದು ವರದಾನವಾಗಿ ಸಿಕ್ಕಿರೋದಾ ಏನು ಅನ್ನೋದು ನಮ್ಗೆ ಖಂಡಿತ. ನೋಡಿ, ಶಿವನ ಪ್ರಪಂಚಕ್ಕೆ ತೋರಿಸ್ಕೊಟ್ಟಿದ್ದವರೇ ಶಿವ ತಾನಾಗಿ. ಇವಾಗ ನಾವಿದ್ದೀವಿ ಅಂದರೆ ಶಿವನ ತಾನಾಗಿ ನಾವು ಯಾರೂ ನೋಡಿಲ್ಲ. ಇದ್ದಾರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅವತಾರ ಮಾಡಿ ಬಂದಿದ್ದಾರೆ, ಕೃಷ್ಣ ಪರಮಾತ್ಮ ಇದ್ದಾರೆ ಅಂತ ಎಲ್ಲರೂ ಹೇಳ್ತಾರೆ, ಕತೆ ಕೇಳಿದ್ದೀವಿ ಅಷ್ಟೇ. ನೋಡಿ, ಆ ಸಿದ್ಧರುಗಳಿಂದನೇ ಸಿದ್ಧಾಸ್ ಅಂತಾರೆ, ಅವ್ರುಗಳಿಂದನೇ ನಾವು ಶಿವನ
ಎಲ್ಲನೂ ಏನೇನು ಮಾಡಬೇಕೋ ಪೂಜೆ ಕಾರ್ಯ ಆಗಲಿ ಎಂಥದ್ದೇ ಆಗಲಿ ಒಂದು ಅಭಿಷೇಕ ಆಗಲಿ ನಾವು ಈ ಥರ ಎಲ್ಲ ಕಲ್ತ್ಕೊಂಡ್ಬಂದಿದ್ದೀವಿ. ಅದೇ ರೀತಿ ಮಹಾನ್ಗಳಿದ್ದಾರೆ, ಮಹಾನ್ಗಳಿಂದ ತುಂಬಾ ಮಹಿಮೆ ನಡೆದಿದೆ. ಅದಕ್ಕೆ ಹೇಳೋದು ಮಹಾಮುನಿವರುಗಳನ್ನ ಮಹಾ ಋಷಿಗಳನ್ನ ಎಲ್ಲರೂ ಬಂದು ಈ ಥರ ಸಿದ್ಧರುಗಳು ಮಹಾನ್ಗಳೇ ನಮಗೆ ಇಂಟ್ರೊಡ್ಯೂಸ್ ಮಾಡಿರೋ ಅಂಥದ್ದು. ಹಾಗಾಗಿ ಅವ್ರ ಪಾದೆಯಲ್ಲಿ ಹೋಗುವಾಗ ಅವ್ರನ್ನ ಪೂಜಿಸುವಾಗ ಖಂಡಿತ ನಮ್ಗೆ ಒಳ್ಳೇದಾದೇ ಆಗುತ್ತೆ. ಹಾಗಾಗಿ ಜೀವ ಸಮಾಧಿ ಎಷ್ಟೋ ಜನ ಆಗಿದ್ದಾರೆ ತಿರುವಣ್ಣಾಮಲೈ ಗಿರಿವನ ಸುತ್ತಿ. ಹಾಗಾಗಿ ಅವರ ಪವಾಡಗಳು ಸಹ ಹೀಗಿದೆ. ಆದರೆ 1 ವರ್ಷ 2 ವರ್ಷ ಕಾಲ ಅಲ್ಲ, 100 ವರ್ಷ ಅವರು ತಪಸ್ಸು ಮಾಡಿಕೊಂಡು ಅದರಲ್ಲಿ ಮುಕ್ತಿ ಹೊಂದುತ್ತಾ ಇರೋವಂಥವರು ಸಹ ಅಲ್ಲಿ ಸಾಧುಗಳಿದ್ದಾರೆ. ಅವ್ರನ್ನ ಹೋಗಿ ನೀವು ದರ್ಶನವೂ ಸಹ ಮಾಡ್ಬೋದು. ಮಾಡೋಂಥ ಸಮಯದಲ್ಲಿ ನೀವು ಹಣ ಕೊಟ್ರೇನೋ ಊಟ ಕೊಟ್ರೇನೋ ಖಂಡಿತ ಅವ್ರು ತಗೊಳ್ಳೋದಿಲ್ಲ. ಹಾಗಾಗಿ ನಾವು ಅವ್ರನ್ನ ಯಾವ ಕಾರಣಕ್ಕೂ ಹೋಗೋ ಅಂಥವ್ರು ಡಿಸ್ಟರ್ಬೆನ್ಸ್ ಮಾಡಬಾರ್ದು. ಮಾಡಿದ್ದೇ ಆದರೆ ಖಂಡಿತ ಅದೂ ಸಹ ಒಂದು ದೋಷ ಆಗುತ್ತೆ. ಏಕೆಂದರೆ ಸಾಧು ಸಜ್ಜನರ ಯಾವಾಗಲೂ ನಾವು ಸ್ಮರಣೆ ಮಾಡಬೇಕೇ ವಿನಃ ಸಾಧು ಸಜ್ಜನ ಡಿಸ್ಟರ್ಬೆನ್ಸ್ ಮಾಡಬಾರ್ದು. ಯಾವ ಕಾರಣಕ್ಕೂ ಅದು ಶಾಪ ಪಟ್ಟುತ್ತೆ. ಅದು ಶಾಪ 7 ಜನ್ಮಕ್ಕೂ ಸಹ ತೀರಲ್ಲ. ಹಾಗಾಗಿ ಮಹಾನ್ಗಳ ಹತ್ರ ಹೋಗ್ತೀವಿ, ಆ ಮಹಾನ್ಗಳ ಮಹಿಮೆ ನಾವು ನೋಡ್ತೀವಿ. ಅಲ್ಲೂ ಸಹ ನಾವು ಯಾರನ್ನೂ ಯಾವ ಕಾರಣಕ್ಕೂ ದೂಷಿಸಬಾರ್ದು. ಹಾಗಾಗಿ ಅದು ಇದ್ದಿದ್ದೇ ಸತ್ಯ. ಆದರೆ ಖಂಡಿತ ಎಲ್ಲನೂ ನಮಗೆ ಒಳ್ಳೆಯದಾಗುತ್ತೆ. ಅಲ್ಲಿರೋಂಥ ಸಾಧುಗಳಿಗೆ ಏನು ಆ ಭಗವಂತ ಕೊಟ್ಟಿದ್ದಾನೆ ವರಪ್ರಸಾದ ಅಂತಂದರೆ ನೀವು ಯಾವಾಗಲೂ ಅವ್ರ ನಾಮಸ್ಮರಣೆಯಲ್ಲೇ ಇರೋದ್ರಿಂದ ಯಾವ ಕಾರಣಕ್ಕೂ ಸರಿ ನಿಮಗೆ ಯಾವ ದೋಷವೂ ಇಲ್ಲ, ಯಾವ ಪಾಪನೂ ಇಲ್ಲ, ನಿಮ್ಗೆ ಯಾವ ಕಾರಣಕ್ಕೂ ಯಾವ ಶಾಪನೂ ಇಲ್ಲ. ನೀವು ಆರಾಮ್ಸಾಗಿದ್ದು ಬಂದು ನನ್ನನ್ನು ಸೇರ್ಬೋದು ಅನ್ನೋ ಆಶೀರ್ವಾದ ಕೊಟ್ಟೇ ಕೊಡ್ತಾರಂತೆ. ಹಾಗಾಗಿ ಆ ಭಗವಂತನ ಆಶೀರ್ವಾದ ಸದಾಕಾಲ ಸಾಧುಗಳಿಗೆ ಇದ್ದೇ ಇದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ